ಇನ್ನು ಜಿರಾಮ್ಜಿ ಕಾಯ್ದೆ ವಿರುದ್ಧವಾಗಿ ಸರ್ಕಾರ ಜಾಹೀರಾತನ್ನ ಹಾಕ್ತಾ ಇದೆ. ಸರ್ಕಾರದ ಜಾಹೀರಾತು ವಿರುದ್ಧ ರಾಜ್ಯ ಬಿಜೆಪಿ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದೆ. ಮನ್ರೇಗಾ ಜಿರಾಮ್ಜಿ ಬಗ್ಗೆ ಸರ್ಕಾರ ಜಾಹೀರಾತನ್ನ ನೀಡ್ತಾ ಇದೆ. ಮನ್ರೇಗಾ ಜಿರಾಮ್ಜಿ ಬಗ್ಗೆ ಜಾಹೀರಾತಿನಲ್ಲಿ ಸಂಪೂರ್ಣವಾದ ವಿವರಣೆಯನ್ನ ಕೊಡ್ತಾ ಇದೆ. ಜಿರಾಮ್ಜಿ ಯೋಜನೆ ವಿರೋಧಿಸಿದ್ದಾರೆ ಅಂತ ಹೇಳಿ ಈಗ ಬಿಜೆಪಿ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೀವೇನು ಪೋಸ್ಟರ್ ಅನ್ನ ಗಮನಿಸ್ತಾ ಇದ್ದೀರಿ? ಜಾಹೀರಾತಿನ ಮುಖಾಂತರವಾಗಿ ಸರ್ಕಾರ ಈ ಜಿರಾಮ್ಜಿ ಕಾಯ್ದೆಯ ಕುರಿತಂತೆ ಅದರ ವಿರುದ್ಧವಾಗಿ ಜಾಹೀರಾತನ್ನ ಹಾಕ್ತಾ ಇದೆ. ಈ ಬಗ್ಗೆ ಬಿಜೆಪಿ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇರೋದು. ಇನ್ನು ಸರ್ಕಾರದ ಜಾಹೀರಾತಿಗೆ ವಿರೋಧ ಪಕ್ಷಗಳು ಕೂಡ ಕಿಡಿಕಾರಿದೆ. ಈ ವಿಚಾರ ಸದನದಲ್ಲೂ ಕೂಡ ಪ್ರಸ್ತಾಪ ಆಯಿತು. ಏನೇನ್ ಮಾತನಾಡಿದ್ರು ಬನ್ನಿ ನೋಡೋಣ. ಇದು ಕಾನೂನು ಪ್ರಕಾರನೂ ಇಲ್ಲಿಗಲ್. ಈಗ ತಾವೇನಾದರೂ ಒಂದು ಹೇಳಿಕೆ ಕೊಟ್ರೆ ಇಲ್ಲಿ ವಿಧಾನಸಭೆ ಒಳಗಡೆ ಕೊಟ್ಟಿರ್ತೀರಾ ಅಂತ ಇಟ್ಕೊಳ್ಳಿ. ನಾವು ಅದನ್ನ ತಿರುಚಿಬಿಟ್ಟು ಖಾದರ್ ಅವರು ಹಿಂಗ್ ಬೈದ್ರು ಯಾರನೋ ಅಂತ ಹೇಳ್ಬಿಟ್ಟು ನಾವು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಅದು ನಿಮ್ಮ ವೈಯಕ್ತಿಕ ಹಕ್ಕಿಗೆ ಚ್ಯುತಿ ತರಾಗಲ್ಲ. ಅದು ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಅದು ಸರಿಯಾಗಿ ಅವ್ರ ಫೋಟೋನು ಹಾಕಿಲ್ಲ. ಅವರು ಮಹಾತ್ಮ ಗಾಂಧೀಜಿ ತರ ಫೋಟೋನು ಹಾಕಿಲ್ಲ. ಗಾಂಧಿ ಬಗ್ಗೆ ಬಹಳ ಮಾತಾಡ್ತಾರೆ. ಇಲ್ಲಿ ಗಾಂಧೀಜಿ ಹೇಳ್ದೇ ಇರೋದು. ಗಾಂಧೀಜಿ ಇದ್ದಾಗ ಈ ನರೇಗಾ ಇತ್ತಾ? ಗಾಂಧೀಜಿ ಬಂದ್ಬಿಟ್ಟು ಈ ಪದಗಳನ್ನೆಲ್ಲ ಏನು 10 ಪದಗಳು ಕೊಟ್ಟಿದ್ದಾರೆ, ಏನೇನೋ ನರೇಗಾದ ಬಗ್ಗೆ. ಅಯ್ಯೋ ಗಾಂಧೀಜಿ ನಿಮ್ಮ ಹೆಸರನ್ನು ತೆಗೆದುಹಾಕಿ, ಈ ತರದೆಲ್ಲ. ಗಾಂಧೀಜಿ ಎಂದಾದ್ರೂ ನನ್ನ ಹೆಸರು ಹಾಕುವಂತ ಜನ್ಮದಲ್ಲಿ ಯಾರಿಗಾದ್ರೂ ಹೇಳಿದ್ರ? ಎಂದಾದ್ರೂ ಒಂದು ದಿನ ಗಾಂಧೀಜಿ ನನ್ನ ಹೆಸರನ್ನ ನೀವಿಡಿ ಅಂತ ಎಲ್ಲಾದ್ರೂ ಹೇಳಿದ್ರ? ಯಾವತ್ತೂ ಹೇಳೇ ಇಲ್ಲ. ಗಾಂಧೀಜಿ ಹೆಸರು ಅವ್ರು ಹೇಳಿದ್ರು. ಕೊನೆಯಲ್ಲಿ ಹೇಳಿದ್ರು, ಕಾಂಗ್ರೆಸ್ ಮುಂದೆ ಏನೇನು ಸ್ವಾತಂತ್ರ್ಯಕ್ಕೋಸ್ಕರ ನಾವು ಕಾಂಗ್ರೆಸ್ ಅನ್ನ ನಿರ್ಮಾಣ ಮಾಡಿದ್ರಿ, ಸ್ವಾತಂತ್ರ್ಯ ನಮ್ಗೆ ಸಿಕ್ಕಿದೆ, ಈ ಕಾಂಗ್ರೆಸ್ ಅನ್ನ ವಿಸರ್ಜನೆ ಮಾಡಿ ಅಂದ್ರು. ಮಾಡ್ಲಿಲ್ಲ ಅವಾಗ. ಯಾಕಂದ್ರೆ ಕಾಂಗ್ರೆಸ್ ಇದ್ರೇನೆ ವೋಟ್ ಬರೋದು ಅಂತ ನೆಹರು ಅವರಿಗೆ ಅನ್ಸಿತ್ತು. ಅದಕ್ಕೋಸ್ಕರ ಮಾಡ್ಲಿಲ್ಲ. ಅದು ಅವರ ಹಣೆ ಬರ. ಮಾಡ್ಬೇಕಾಯ್ತು, ಮಾಡ್ಲಿಲ್ಲ. ಇಲ್ಲಿ ಗಾಂಧೀಜಿ ಹೇಳ್ದೇ ಇರೋ ಪದಗಳನ್ನೆಲ್ಲ ಹೇಳೋದು ಕಾನೂನು ಉಲ್ಲಂಘನೆ ಅಲ್ಲ, ಸ್ಪಷ್ಟ. ಅದು ಸರ್ಕಾರದಿಂದ ಕೊಟ್ಟಿರೋದು. ಇದು ಮಹಾತ್ಮ ಗಾಂಧೀಜಿ ಒಂಥರ ಅಗೌರವ ಮಾಡ್ದಂಗೆ, ದ್ರೋಹ ಬಗ್ದಂಗಲ್ವಾ? ಇದು ತಪ್ಪಲ್ವಾ? ಇದು ಈ ಅಡ್ವರ್ಟೈಸ್ಮೆಂಟ್ ಕೊಡೋದ್ರಿಂದ ಇದು ಯಾರ ದುಡ್ಡಲ್ಲಿ ಕೊಡ್ತಾ ಇದ್ದಾರೆ? ಇದು ಜನಗಳ ತೆರಿಗೆ ಹಣ. ಜನಗಳು ಹೇಳಿದ್ರೆ ಎಂದ ಯಾರನ್ನ ಬಂದ್ಬಿಟ್ಟು ಇವ್ರಿಗೆ ಹೇಳಿದ್ರ? ಪ್ರಿಯಾಂಕಾ ಅವ್ರಿಗೆ ಇದೊಂದು ಕೊಡಿ ಸರ್ ನಾವು ಅಂತ ಹೇಳಿದ್ರ? ಇಲ್ಲ. ಇವ್ರ ತೆವಲ್ಗೋಸ್ಕರ ಕೊಟ್ಕೊಂಡಿರೋದು. ಇವರ ತೆವಲುಗಳಿಗೋಸ್ಕರ ನಕಲಿ ಗಾಂಧಿಗೆ ಗೌರವ ಕೊಡೋದ್ರ ಸಲುವಾಗಿ ಈ ಒಂದು ಮನ್ರೇಗಾವನ್ನು ಎಬ್ಬಿಸ್ತಾ ಇದ್ದಾರೆ. ಇವತ್ತು ಗಾಂಧಿ ಬಗ್ಗೆ ಗೌರವ ಇಲ್ಲ. ಗಾಂಧಿನ ದಿನಾಲು ಕೊಲೆ ಮಾಡ್ತಾ ಇದ್ದಾರೆ. ಆದ್ರೆ ಈ ದೇಶದಲ್ಲಿ ನಕಲಿ ಸುನೀಲ್ ಕುಮಾರ್ ಅವರು ಕೆಲಸ ಸುನೀಲ್ ಕುಮಾರ್ ಅವರು ಕಾನೂನು ಒಪ್ಕೊಳ್ಳೇಬೇಕು ಅಂತ ಹೇಳಿದ್ರು. ಈಗ ಈ ದೇಶದಲ್ಲಿ ಫಾರ್ಮ್ ಲಾಗಳು ಮಾಡೋದು ಯಾರು ಒಪ್ಕೊಂಡ್ರ? ಅಲ್ಲ, ಆ 3 ಕಾನೂನುಗಳನ್ನ ಇಡೀ ದೇಶದ ವಿರೋಧ ಆಗ್ಲಿಲ್ವಾ? ನಾವು ವಿರೋಧ ಮಾಡ್ಲಿಲ್ವಾ? ಇಲ್ಲಿ ಎಲ್ಲ ಕಡೆ ಗಲಾಟೆ ನಡೀಲಿಲ್ವಾ? ಕೇಂದ್ರ ಸರ್ಕಾರ ವಾಪಸ್ ತಗೊಳ್ಳಿಲ್ವಾ? ವ್ಯವಸ್ಥೆಯಲ್ಲಿ ಯಾವಾಗ ಅನ್ಯಾಯ ಆಗುತ್ತೆ, ಕೇಳಿ. ಸಾಮಾಜಿಕವಾಗಿ ನಾವು ಅದನ್ನು ವಿರೋಧ ಮಾಡುದು, ಅಸೆಂಬ್ಲಿಯಲ್ಲಿ ವಿರೋಧ ಮಾಡುದು, ಸಾಕಷ್ಟು ರಾಜ್ಯಗಳ ವಿರೋಧ ಆಯ್ತು. ದೆಹಲಿಯಲ್ಲಿ 1 ವರ್ಷ ಕಾಲ ರೈತರು ವಿರೋಧ ಮಾಡುದು. ನೀವು ತಿರುಗಿ ಕೇರೆ ಮಾಡ್ಲಿಲ್ಲ. ನೀವು ಅಂತಿಮವಾಗಿ ಒಂದ್ ನಿಮಿಷ ಕೇಳಿ. ಯಾವಾಗ ಒಂದು ಕಾನೂನು ರಾಜ್ಯಕ್ಕೆ ಮಾರಕ ಆಗುತ್ತೆ, ಯಾವಾಗ ಒಂದು ಕಾನೂನು ರಾಜ್ಯ ಹಿತಾಸಕ್ತಿ ವಿರುದ್ಧ ಇದೆ, ಅದ್ರ ಬಗ್ಗೆ ನಾವು ಮಾತಾಡಕ್ಕೆ ನಮ್ಗೆ ಹಕ್ಕಿಲ್ಲ ಅಂತ ಹೇಳಿದ್ರೆ, ಹೇಳೋದಕ್ಕೆ ಹಕ್ಕಿಲ್ಲ ಅಂತ ಹೇಳಿದ್ರೆ ಇರುವಂತ ಗಾಂಧಿಯವ್ರ ಬಗ್ಗೆ ನಮ್ದು ಯಾವ ರೀತಿ ಪ್ರೇಮ, ಪ್ರೀತಿ, ಗೌರವ ಇದೆ ಅಂತಂದ್ರೆ, ಒಂದು ನಿಮಿಷ ಪ್ಲೀಸ್. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನೋಡಿದೆ, ಫ್ರೆಂಡ್ಸ್, ಐ ಆಮ್ ಕಲೆಕ್ಟಿಂಗ್ ದ ಫೋಟೋಗ್ರಾಫ್ಸ್ ಆಫ್ ಮಹಾತ್ಮ ಗಾಂಧಿ. ಸ್ನೇಹಿತರೆ, ನಾನು ಮಹಾತ್ಮ ಗಾಂಧಿಯವರ ಚಿತ್ರಗಳನ್ನು ಸಂಗ್ರಹ ಮಾಡುತ್ತಿದ್ದೇನೆ. ಪ್ಲೀಸ್ ಕಾಂಟ್ರಿಬ್ಯೂಟ್ ಟು ಮೈ ಕಲೆಕ್ಷನ್. ದಯವಿಟ್ಟು ನನ್ನ ಸಂಗ್ರಹಕ್ಕೆ ನಿಮ್ಮ ಕೊಡುಗೆ ಕೊಡಿ. ಆದರೆ ಒಂದು ಕಂಡೀಷನ್, ದ ಫೋಟೋಗ್ರಾಫ್ಸ್ ಶುಡ್ ಬಿ ಆನ್
500 or 2000 rupees ನೋಟ್ಸ್ ಅಂತ. ಕರೆನ್ಸಿ ನೋಟ್ ಮೇಲಿರೋ ಗಾಂಧಿನೇ ನಮಗೆ ಬಹಳ ಮುಖ್ಯ. ನಿಜವಾಗ್ಲೂ ಗಾಂಧಿ ತತ್ವ ಅಲ್ಲ, ಗಾಂಧಿದು ತಿಳುವಳಿಕೆ ಅಲ್ಲ. ಅವ್ರು ಹೇಳ್ದಂಗೆ ಇಂತಹ ಒಂದು ತಿಳ್ಕೊಳ್ಳೋ ಗಾಂಧಿಯವರ ಹೆಸರನ್ನ ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಜಾಹೀರಾತನ್ನು ಮಾಡ್ತಾರೆ. ಈಗ ಮಂತ್ರಿಗಳೇ